ನಮಸ್ಕಾರ. ನಿಮಗೂ ನಿಮ್ಮ ಕುಟುಂಬಕ್ಕೂ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಆರೋಗ್ಯ, ಆಯುಷ್ಯ ಕೊಟ್ಟು ಕಾಪಾಡಲಿ. ನಿಮ್ಮ ಜೀವನದಲ್ಲಿ ಸಿಹಿ ಜಾಸ್ತಿ ಇರಲಿ, ಕಹಿ ಆದಷ್ಟು ಕಡಿಮೆ ಇರಲಿ. ಆ ಎಲ್ಲ ಕಹಿಯನ್ನು ದೇವರು ಸಿಹಿಯಾಗಿ ಬದಲಾಯಿಸಲಿ ಅಂತೇಳಿ ನಾನು ದೇವರ ಹತ್ರ ಬೇಡ್ಕೋತೀನಿ. ನಿಮ್ಮ ಜೀವನ ಯಾವಾಗಲೂ ಕೂಡ ಸಂತೋಷವಾಗಿ, ಸುಖವಾಗಿರಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಒಂದು ಹೋಳಿಗೆ ಅಥವಾ ಒಬ್ಬಟ್ಟಿನ ವಿಡಿಯೋವನ್ನು ಮೊದಲೇ ಹಾಕಬೇಕಾಗಿತ್ತು. ಆದರೆ ಸ್ವಲ್ಪ ನನಗೆ ಟೈಮು ಸಿಗಲಿಲ್ಲ. ಹಾಗಾಗಿ ನಾನು ತಡವಾಗಿ ಹಾಕ್ತಾಯಿದ್ದೀನಿ. ಯಾರು ಕೂಡ ಏನು ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ. ಇವತ್ತು ಬೇಳೆ ಒಬ್ಬಟ್ಟು ಅಂದರೆ ತೊಗರಿಬೇಳೆ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತೇಳಿ ಬಹಳ ಸರಳವಾಗಿ ತೋರಿಸ್ಕೊಡ್ತೀನಿ. ನೀವು ಒಂದು ಸತ ನಾನು ಏನೇನು ಹೇಳ್ತೀನಿ ಅದೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರಿ ಅಂತಂದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಸೀಕ್ರೆಟ್ ಏನೂ ಇಲ್ಲ. ಬಹಳ ಸಿಂಪಲ್ಲಾಗಿ ಮನೇಲಿರ್ತಕ್ಕಂಥ ಐಟಮ್ಸ್ಗಳನ್ನೇ ಹಾಕ್ಕೊಂಡು ಮಾಡ್ತಕ್ಕಂಥದ್ದು. ಬರೀ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 1 ಲೋಟದಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಇಟ್ಟಿದ್ದೀನಿ. ನೀರು ಮಳ್ಳಕ್ಕೆ ಶುರುವಾಗಿರಬೇಕು. ಅಂದರೆ ಚೆನ್ನಾಗಿ ಬಿಸಿಯಾಗಿರಬೇಕು. ಆವಾಗಲೇ ನಾವು ತೊಗರಿಬೇಳೆನ ಹಾಕಬೇಕು. ಆಮೇಲೆ ತೊಗರಿಬೇಳೆನ ಒಂದು ಅರ್ಧ ಗಂಟೆ ನೆನೆಸಿ ನಾವು ಬೇಯಿಸಿದ್ವಿ ಅಂತಂದರೆ ಚೆನ್ನಾಗಿ ಬೇಯುತ್ತೆ, ಗಾಢನು ಬೇಯುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಕಾಲು ಗಂಟೆ ನೆನೆಸಿದ್ದೆ ಅಷ್ಟೇ. ಅರ್ಧ ಗಂಟೆ ನೆನೆಸೋ ಅಷ್ಟು ಟೈಮ್ ಇರಲಿಲ್ಲ. ಹಂಗಾಗಿ ಒಂದು ಕಾಲು ಗಂಟೆ ನೆನೆಸಿ ಚೆನ್ನಾಗಿ ನೀರು ಬಿಸಿ ಆದಮೇಲೆ ನೀರಲ್ಲಿ ಹಾಕಿದ್ದೀನಿ. ಹಾಗೆ 1 ಚಮಚ ಎಣ್ಣೆ ಹಾಕಿದ್ದೀನಿ. ಒಳ್ಳೆಣ್ಣೆ ಹಾಕಿದ್ದೀನಿ. ಅಂದರೆ ಅಡುಗೆ ಎಣ್ಣೆ. ಆಮೇಲೆ ಈ ನೊರೆ ಅಂಥದ್ದು ಬರುತ್ತಲ್ಲ ಇದನ್ನೆಲ್ಲ ತೆಗಿಬೇಕು. ಅದು ಕುದ್ದಂಗೆ ನೊರೆ ಬರುತ್ತೆ. ನೊರೆ ಬಿಡುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಆ ಕಡೆಗೆ ಚೆಲ್ಬೇಕು ಆ ಕಡೆಗೆ. ಆಮೇಲಿಂದ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಹೂರಣದ ಬಣ್ಣ ಚೆನ್ನಾಗಿರಬೇಕು ಅನ್ನೋದಾದರೆ ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೋಬಹುದು. ಏನೂ ತೊಂದರೆ ಇಲ್ಲ. ಬೇಳೆ ಯಾವತ್ತೇ ಆಗಲಿ ಸುತ್ತ ಅಂದರೆ ಅರ್ಗಿಂದ ಬೇಯ್ಕೊಂಬರುತ್ತೆ. ಸುತ್ತ ಬೇಯ್ಕೊಬಂದು ನಡುವೆ ಬೇಯುತ್ತೆ. ಆ ಬೇಳೆ ಒಳಗಡೆ ಒಂದು ಚುಕ್ಕಿ ಇರುತ್ತೆ ನೋಡಿರಿ. ಆ ಚುಕ್ಕಿ ಇರಬಾರ್ದು. ಅಲ್ಲಿವರೆಗೂ ಚೆನ್ನಾಗಿ ಬೇಯಬೇಕು. ಆಯಿತಾ? ಆವಾಗಲೇ ಹೂರಣ ಚೆನ್ನಾಗಿ ಬರೋದು. ಒಂದು ಬೇಳೆ ತಗೊಂಡು ಹಿಂಗೆ ನುರಿದ್ವಿ ಅಂತಂದರೆ ನುಣ್ಣಗಾಗಬೇಕು. ಇವಾಗ ಇದಕ್ಕೆ ಬೇಕಾಗಿರೋಷ್ಟು ಬೆಲ್ಲನ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು 3/4 ಲೋಟ ನೀರು ಹಾಕಿ ಕರಗಿಸ್ಕೊತಾ ಇದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಸರಿದ್ದೇ ಇರುತ್ತೆ. ಶೋಧಿಸಿ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು. ನೋಡಿರಿ ಇದು ಎಂಥದೋ ತಂತಿ ಅಂಥದ್ದು ಇತ್ತು ಅದರಲ್ಲಿ. ಹಾಗಾಗಿ ಆದಷ್ಟು ಬೆಲ್ಲನ ಕರಗಿಸಿ ಹಾಕಬೇಕು. ಸಾಧ್ಯವಾದಷ್ಟು ಅಡುಗೆಗಳಿಗೆ ಕರಗಿಸಿ ನಾವು ಸೋಸಿ ಹಾಕೋದ್ರಿಂದ ಒಳ್ಳೆಯದು. ಇವಾಗ ನೀರು ಹಾಕ್ಬಿಟ್ಟು ಪಕ್ಕದಲ್ಲೇ ಕರಗ್ಸೋಕೆ ಇಟ್ಟಿದ್ದೀನಿ. ನೋಡಿರಿ ಬೇಳೆನೂ ಚೆನ್ನಾಗಿ ಬೇಯ್ತೈತೆ. ಚೆನ್ನಾಗಿ ಅದು ಹೊಡೆಯಬೇಕು. ಹೊಡೆಯೋವರೆಗೂ ಚೆನ್ನಾಗಿ ಬೇಯಬೇಕು. ನಿಮಗೆ ಗೊತ್ತಾಯ್ತಾ ಒಂದು ಟಿಪ್ಸು? ಬೇಳೆ ಒಳಗಡೆ ಚುಕ್ಕಿ ಇರುತ್ತಲ್ಲ ಅದು ಸಂಪೂರ್ಣ ಹೋಗೋ ಥರ ಬೇಯಬೇಕು. ಸುತ್ತ ಅರ್ಗೇನಿರುತ್ತೆ ಅವ್ರಿಗೂ ಕೂಡ ಹೊಡಿಬೇಕು. ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ. ಬೆಂದ ತಕ್ಷಣ ನಾವು ಬಸಿಬಾರ್ದು. ಒಂದು ಅರ್ಧ ಗಂಟೆ ಒಂದು ಪ್ಲೇಟ್ ಮುಚ್ಚಿ ಹಂಗೆ ಬಿಡಬೇಕು. ಅದೇ ಬಿಸಿಗೆ ಬೇಳೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಕ್ಯಮುತ್ತೆ. ಗೊತ್ತಾಯ್ತಾ? ನೋಡಿರಿ ಆಮೇಲಿಂದ ಒಂದು ಪ್ಲೇಟ್ ಮುಚ್ಚಿ ನೀರು ಬಸಿತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲನೋ ಹಂಗೆ ಬಸಿರಿ. ಕೆಲವರು ನಾನಾ ನಮೂನಿ ಬಸಿತಾರೆ. ಅವ್ರಿಗೆ ಯಾವುದು ಸುಲಭವಾದ ಮೆಥಡ್ಡು ಅದನ್ನೇ ಫಾಲೋ ಮಾಡ್ತಾರೆ. ನಿಮ್ಗೆ ಯಾವ್ದು ಸುಲಭನೋ ಅದನ್ನೇ ಫಾಲೋ ಮಾಡಿ. ಅತ್ತ ಬಸಿಬೇಕು ನೀರನ್ನ. ಅದೇನು ಬೇಳೆ ಕಟ್ಟು ಏನಿದೆ ಅದನ್ನ ಅತ್ತ ಬಸಿದ್ಬಿಟ್ಟು ಇವಾಗ ಇದನ್ನು ಕಟ್ಟಿನ ಸಾರು ಮಾಡೋಕ್ಕೆ ಬೇಕಲ್ವಾ? ಒಂದು ಪ್ಲೇಟ್ ಮುಚ್ಚಿ ಆ ಕಡೆ ಕೊತ್ತಟ್ಟಿಗೆ ಇಡ್ರಿ. ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿರಿ. ಇಲ್ಲಿ ಹೆಂಗೂ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ನ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಬೆಲ್ಲದ ಅಳತೆ ಬಂದುಬಿಟ್ಟು ನೀವು ಎಷ್ಟು ಬೇಳೆ ತೊಗೊಂಡಿರ್ತೀರೋ ಅಷ್ಟೇ ಬೆಲ್ಲ ತೊಗೋಬೇಕಾಗುತ್ತೆ. ನೀವು ಒಂದು 1/4 ಕೆ ಜಿ ತೊಗರಿಬೇಳೆ ತೊಗೊಂಡ್ರೆ ಒಂದು 1/4 ಕೆ ಜಿ ಬೆಲ್ಲ ತೊಗೋಬೇಕಾಗುತ್ತೆ. ಸಮ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನೋಡಿರಿ ಈಗ ಬೆಲ್ಲ ಹಾಕಿದ್ದೀನಿ. ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಒಣಶುಂಠಿ ಪುಡಿ ಎರಡೂ ಹಾಕ್ತಾಯಿದ್ದೀನಿ. ಇದು ಏಲಕ್ಕಿ. ಒಣಶುಂಠಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಂಗೆ ಜರಡಿನಲ್ಲೇ ಹಿಂಗೆ ಜರಡಿ ಹಿಡಿದ್ವಿ ಅಂತಂದರೆ ನುಣ್ಣಗೆ ಸಿಗುತ್ತೆ. ಇದು ಪುಡಿ ಮಾತ್ರ ಹಾಕ್ಬೇಕು. ಒಣಶುಂಠಿ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪ ಹೊಟ್ಟೆ ಉಬ್ರಿಸ್ದಂಗೆ ಆಗಲ್ಲ. ಆಮೇಲೆ ಒಂದು ಅರ್ಧ ಹೋಳಿಗೆಯಷ್ಟು ಕಾಯಿ ತುರಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದೇ ಸತಿ ಹಾಕ್ಕೊಂಡೆ ಕುದಿಸ್ರಿ. ಏನೂ ತೊಂದರೆ ಇಲ್ಲ. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು. ಇದನ್ನ ಗಟ್ಟಿಗಾಗೋ ತನಕನೂ ಚೆನ್ನಾಗಿ ಕುದಿಸ್ಬೇಕು. ಇದನ್ನ ಹೂರಣ ನೋಡಿರಿ, ಈ ಒಬ್ಬಟ್ಟಿಗೆ ಹೂರಣ ಹೆಂಗಿರ್ಬೇಕಪ್ಪ ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗಿರಬೇಕು. ನುಕ್ಕಟ ನುಣ್ಣಗೆ ಅಂತೀವಲ್ಲ, ನುಣ್ಣಗಿದ್ದಷ್ಟು ನುಣ್ಣಗೆ ಗಂಧ ಆಗಿರಬೇಕು. ಆವಾಗ ಒಬ್ಬಟ್ಟು ನೀವು ಹೇಳ್ದಂಗೆ ಕೇಳ್ತವೆ. ಹರಿದೋಗೋದೇ ಆಗಲಿ ಏನೂ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಬರ್ತವೆ. ನಾನೊಂದು ಚೂರು ಅರಶಿನ ಪುಡಿ ಹಾಕಿದ್ದೆ. ಇವಾಗ ಹೆಂಗಾರ ಆಗಲಿ ಒಂಚೂರು ಕಲರ್ ಚೆನ್ನಾಗಿ ಕಂಡ್ರೆ ಚೆನ್ನಾಗಾಗುತ್ತಲ್ಲ ಅಂತೇಳಿ ನಡೀತೆ. ಯಾವ ಬೇಕಾದ್ರೆ ಹಾಕ್ಬೋದು ನೀವು. ನೋಡಿರಿ ಹಿಂಗೆ ಚೆನ್ನಾಗಿ ಕುದ್ದಿದ್ದಾದಮೇಲೆ ಅವಿನ್ನ ಬೇಳೆ ಏನಿರ್ತಾವೆ ಒಂಚೂರು ನುಣ್ಣಗೆ ಆಗ್ತಾ ಬರ್ತವೆ. ಹಿಂಗೆ ಅದೂ ಬೆಲ್ಲ ಹಾಕಿದ ಮೇಲೆ ಕುದಿಸ್ತೀವಲ್ಲ, ಮತ್ತು ಇನ್ನೊಂಚೂರು ಕರಗ್ಕೊಂತವೆ ಬೇಳೆಗಳು. ನೋಡಿರಿ ಹಿಂಗೆ. ಇವಾಗ ಇದನ್ನ ಒಂಚೂರು ತಣ್ಣಗೆ ಹಾಕ್ಬಿಡ್ಬೇಕು. ಒಂಚೂರು ಉಗುರು ಬೆಚ್ಚಗಿದ್ದಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಬೇಕಾಗುತ್ತೆ. ನೀವೆಷ್ಟು ಚೆನ್ನಾಗಿ ರುಬ್ಬುತ್ತೀರೋ ನುಣ್ಣಗೆ ಅಷ್ಟು ಚೆನ್ನಾಗಿ ಹೋಳಿಗೆಗಳು ಬರ್ತವೆ. ಕೆಲವೊಂದು ಸತಿ ಮಿಕ್ಸಿ ರುಬ್ಬಲ್ಲ, ಮೇಲೆ ಬಂದು ನಿಂತ್ಕೊಬಿಡುತ್ತೆ. ಹಂಗಾಗಿ ಸಣ್ಣ ಜಾರಲ್ಲೇ ರುಬ್ಕೊಳ್ಳಿ.
ಆದಷ್ಟುನು. ಇಲ್ಲ ಒಳಕಲ್ಲಾಗಿತ್ತು ಅಂತಂದರೆ ಭಾರಿ ಒಳ್ಳೆದಂದರೆ ಭಾರಿ ಒಳ್ಳೆದು. ಒಳಕಲ್ಲಾಗಿ ನುಣ್ಣಗೆ ರುಬ್ಬಿಟ್ವಿ ಅಂದ್ರೆ ಹಿಂಗೆ ಹೋಳಿಗೆಗಳನ್ನ ಹೋಗತ್ತ ಪೂರಿ ಕಡೆಗೆ ಹೋಗ್ಬಿಡ್ತಾವೆ. ಅಷ್ಟು ಸುಲಭವಾಗಿ ಮಾಡ್ಬೋದು ನೋಡಿರಿ. ಇಷ್ಟು ನುಣ್ಣಗಿರಬೇಕು. ಆಮೇಲೆ ತೆಳ್ಳಗಿರಬಾರ್ದು. ಹೂರಣ ಬಿಸಿ ಬಿಸಿ ಅಂತಿರಬಾರ್ದು. ಗಟ್ಟಿಗಿರ್ಬೇಕು. ಗಟ್ಟಿ ಅಂತಂದ್ರೆ ತೀರಾ ಗಟ್ಟಿ ಅಲ್ಲ. ಹಿಂಗೆ ನೊರೆದ್ರೆ ಸುಲಭವಾಗಿ ನೊರಿಯಂಗಿರಬೇಕು ನೋಡಿರಿ. ಹಿಂಗೆ ಉಂಡೆ ಕಟ್ತೀವಲ್ಲ, ಹಿಂಗೆ ಎಲ್ಲೂ ಕೈಗೆ ಅಂಟಿಸ್ಬಾರ್ದು. ಅದು ತುಂಬ ಮೃದುವಾಗಿರಬೇಕು, ಮೆತ್ತಗಿರಬಾರ್ದು ನೋಡಿರಿ. ಈ ಒಂದು ಹದಕ್ಕಿತ್ತು ಅಂತಂದರೆ ಒಬ್ಬಟ್ಟುಗಳಂತೂ ಭಾರಿ ಚೆನ್ನಾಗಿ ಬರ್ತವೆ. ಈಗ ಮೈದಾ ಹಿಟ್ಟು ಕಲಿಸ್ಬೇಕು. ಮೈದಾ ಹಿಟ್ಟಿನ ಅಳತೆ ಸರಿಯಾಗಿ ನೋಡ್ಕೊಳ್ಳಿ. ನಾನಿಲ್ಲಿ ಹಗುರವಾಗಿ 1 ಲೋಟ ಮೈದಾ ಹಿಟ್ಟು ತಗೊಂಡಿದ್ದೀನಿ. ನಾನು ಹೆಂಗೆ ತೊಗೊತೀನಿ ನೀವು ಹಂಗೆ ತೊಗೊಳ್ರಿ. ಯಾಕಂದರೆ 1 ಲೋಟ ಅಂತಂದರೆ ಕೆಲವರು ಒತ್ತಿ ತೊಗೋಬೇಕಾ, ಇಲ್ಲ ಹಂಗೆ ಹಗುರಕ್ಕೆ ತೊಗೋಬೇಕಾ ಅಂತೇಳಿ ಅವರಿಗೆ ಒಂದೊಂದು ಸತಿ ಕನ್ಫ್ಯೂಷನ್ಸ್ ಬರ್ತವೆ ಅವ್ರ ತಲೆಗೆ. ನಾನಿಲ್ಲಿ ಹಿಂಗೆ ಹಗುರವಾಗಿ ತೊಗೊಂಡಿದ್ದೀನಿ. 1-2 ಸತಿ ಹಿಂಗೆ ಕುಟ್ಟಿ ಸಪಾಟು ಮಾಡಿಬಿಟ್ಟು ತಗೊಂಡಿದ್ದೀನಿ ನೋಡಿರಿ. ಈ ಥರ ಇಲ್ಲಿ ಯಾವುದೇ ಹಿಟ್ಟಾಗಲಿ ಜರಡಿ ಹಿಡ್ಕೋಬೇಕು. ರೊಟ್ಟಿನೇ ಆಗಲಿ, ಚಪಾತಿನೇ ಆಗಲಿ, ಪೂರಿನೇ ಆಗಲಿ, ಏನೇ ಮಾಡಿದ್ರೂ ಒಂದ್ಸತಿ ಜರಡಿ ಹಿಡ್ಕೊಂಡ್ರೆ ಉತ್ತಮ. ಇವಾಗ ಇದಕ್ಕೆ ನಾನು 1 ಲೋಟ ಮೈದಾ ಹಿಟ್ಟಿಗೆ ಅರ್ಧ ಲೋಟ ನೀರು ಬಳಸ್ತೀನಿ. ನಾನಿಲ್ಲಿ ಒಂಚೂರು ಅರ್ಧ ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೆ. ಹಂಗಾಗಿ ನಾನು ಸ್ವಲ್ಪ ನೀರು ಉಳಿಸ್ತೀನಿ. ಒಂಚೂರು ಉಪ್ಪು ಹಾಕ್ಕೋಬೇಕು ಇದಕ್ಕೆ. ಉಪ್ಪು, ಅರಿಶಿನ ಮಾತ್ರ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಆ ಉಪ್ಪು ಒಂಚೂರು ಹಾಕಿವೋ ಇಲ್ಲ ಅನ್ನಂಗಿರಬೇಕು. ಜಾಸ್ತಿ ಆಗಿಬಿಟ್ರೆ ಒಂಥರ ಅರಿಶಿನಗಾಗ್ಬಿಡ್ತು, ಒಂಥರ ಎದ್ದೊಡಿಯುತ್ತೆ ಅಂತೀವಲ್ಲ ಹಂಗಾಗ್ಬಿಡ್ತವೆ. ಹಂಗಾಗಿ ಆದಷ್ಟು ಕಡಿಮೆ ಹಾಕ್ಕೊಳ್ರಿ ಅರಿಶಿನ. ಒಂಚೂರು ಇರಬೇಕು ಅಷ್ಟೇ. ಒಂದು 10%, 100%ಅಲ್ಲಿ ಒಂದು 10% ಅರಿಶಿನ ಕಾಣಂಗಿರಬೇಕು. ಇವಾಗ ನೀರು ನೋಡಿರಿ. 1 ಲೋಟ ಮೈದಾ ಹಿಟ್ಟಿಗೆ ಅರ್ಧ ಲೋಟ ನೀರು ಪಕ್ಕ ಅಂದರೆ ಪಕ್ಕ ಆಗುತ್ತೆ. ಒಂಚೂರು ಹೌದಲ್ಲದಂಗೆ ಒಂಚೂರು ಹತ್ತಿತ್ತಾಗ್ಬೋದು ಅಷ್ಟೇ. ಯಾಕಂದರೆ ಕೆಲವೊಂದು ಮೈದಾ ಹಿಟ್ಟು ಒಂದು ತೊಟ್ಟು ಜಾಸ್ತಿ ನೀರು ಹಿಡಿಬೋದು, ಒಂದು ತೊಟ್ಟು ಕಡಿಮೆ ನೀರು ಹಿಡಿಬೋದು. ಆದರೆ 1 ಲೋಟ ಮೈದಾ ಹಿಟ್ಟಿಗೆ ಅರ್ಧ ಲೋಟ ನೀರು ಸರಿಯಾಗುತ್ತೆ ನೋಡಿರಿ. ಈಗ ಹಿಂಗೇನೆ ಒಂದೇ ಸತಿ ನೀರು ಹಾಕ್ಕೋಬಾರ್ದು. ಒಂದು ತೊಟ್ಟೆ ಹಾಕ್ಕೊಂಡು ಹಿಂಗೆ ಜಾಸ್ತಿ ಒತ್ತಿ ಏನು ಕಲಸೋದೇನು ಬೇಡ. ಇನ್ನು ಹಾಕಿರ್ತ ಮುಂದ್ಲ 4 ಬೆರಳು ಇರ್ತಾವಲ್ಲ, ಮುಂಬೆರಳು, ಅದರಲ್ಲಿ ಹಿಂಗೆ ಕಲಿಸ್ಕೊಂತ ಬರ್ಬೇಕು. ಹಿಂಗೆ ಬಹಳ ಹಗುರವಾಗಿ ಕಲಿಸ್ಬೇಕು. ತೀರಾ ನಾವು ಜಾಸ್ತಿ ಒತ್ತಿ ನಾದ್ತಿದ್ದೀವಿ ಅಂತಂದರೆ ನಾರಾದಂಗೆ ಆಗಿಬಿಡುತ್ತೆ. ನಾರು ಬಿಟ್ಕಂತು ಅಂತಂದರೆ ಏನಾಗುತ್ತೆ, ಊರಿನ ಹೊರಗೆ ಬಂದಂಗೆ ಆಗುತ್ತೆ, ಸೀಳ್ಕೊಂತವೆ ಹೋಳಿಗೆಗಳು. ಹಂಗಾಗಿ ಹಿಂಗೆ 4 ಬೆರಳಲ್ಲಿ ಹಿಂಗೆ ಭಾಳ ಹಗುರವಾಗಿ ಕಲಿಸ್ಬೇಕು ನೋಡಿರಿ. ನಾನು ಹೆಂಗೆ ಕಲಿಸ್ತಿದ್ದೀನಿ ಹಿಂಗೆ ಕಲಿಸ್ರಿ. ಇದೇ ಥರ ಮುಂಬೆಳ್ಳಾಗೆ ಹಿಂಗೆ ಎಳಿಬೇಕು. ಹಿಂಗೆ JCB ಮಣ್ಣು ಎಳೆಯುತ್ತಲ್ಲ ಈ ಥರ ಹಿಂಗೆ ಎಳ್ದು ಹಿಂಗೆ ಕಲಿಸ್ಬೇಕು. ಆವಾಗ ಹೋಳಿಗೆಗಳು ಚೆನ್ನಾಗಿ ಬರ್ತವೆ ಹಿಂಗೆ. ಆಯಿತಾ ನೋಡಿರಿ. ಈ ಒಂದು ಹದಕ್ಕಿರಬೇಕು ಕಣಕ. ಈ ಒಂದು ಹದಕ್ಕೆ ಇರಬೇಕು. ನಾನು ಮಾಡೋದು ಹಿಂಗೇ. ಬೇರೆಯವರು ಬೇರೆ ಥರ ಮಾಡ್ತಾರೆ. ಒಟ್ಟು ನನಗೆ ಇದೇನಪ್ಪ ಭಾಳ ಸುಲಭ ಅಂತ ಅನ್ನಿಸ್ತು. ಹಂಗಾಗಿ ನಾನು ಯಾವಾಗ ಹೋಳಿಗೆ ಮಾಡಿದ್ರೆ ಹಿಂಗೆ ಮಾಡ್ತೀನಿ ನಾನು. ನಿಮ್ಗೇನಾದರೂ ಹೌದು ಸೂಕ್ತ ಅಂತ ಅನಿಸಿದ್ರೆ ಹಿಂಗೊಂದು ಸತಿ ಮಾಡಿ ನೋಡಿರಿ, ಚೆನ್ನಾಗಿ ಬರುತ್ತೆ. ಇಷ್ಟ. ನಾನು ಇದಕ್ಕೇನು ಚಿರೋಟಿ ರವೆ ಅದೇನು ಹಾಕೊಂಡಿಲ್ಲ. ಬರೀ ಮೈದಾ, ಒಂಚೂರು ಅರಶಿನ ಪುಡಿ, ಒಂಚೂರು ಉಪ್ಪು, ನೀರು ಹಾಕೊಂಡು ಕಲಸಿರೋದು ಅಷ್ಟೇ ನೋಡಿರಿ. ಹಿಂಗೊಂದು 2 ನಿಮಿಷ ಹಿಂಗೆ ಕೈಯಲ್ಲೇ ಇದು ಮಾಡಿದ್ವಿ ಅಂತಂದರೆ ಚೆನ್ನಾಗಿದಾಗುತ್ತೆ. ನಾನು ಒಂದು ತೊಟ್ಟು ಎಣ್ಣೆ ಹಾಕಿಲ್ಲ ಇದುವರೆಗೂ ನೋಡಿ. ಇನ್ನೂ ಎಷ್ಟು ನೀರು ಉಳಿದಾವೆ ಇದರಲ್ಲಿ. ಹಂಗಾಗಿ ಒಟ್ಟು ಈ ಒಂದು ಹದ ಬರೋವರೆಗೂ ಕಲಿಸ್ಕೋಬೇಕಾಯ್ತು ನೀವು ನೋಡಿ. ಒಂದು ತೊಟ್ಟು ಎಣ್ಣೆ ಹಾಕಿದೆ ಅಷ್ಟೇ ಇವಾಗ, ಹೌದಾ ಅಲ್ಲ ನನಗೆ ಜಾಸ್ತಿ ಏನು ಹಾಕಿಲ್ಲ. ಈಗ ಒಂದು ತೊಟ್ಟು ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಸತಿ ಹಿಂಗೆ ಹಗುರವಾಗಿ ಹಿಂಗೆ ಕಲಿಸ್ರಿ ಅದನ್ನ ನೋಡಿರಿ. ಈ ಥರ ಹಿಂಗೆ ಕಲಿಸ್ಬೇಕು ನೀವು. ನಾವು ರೊಟ್ಟಿ ಹಿಟ್ಟು ನಾದ್ದಂಗೆ ನಾದಬಾರ್ದು ಇದನ್ನ ಜಾಸ್ತಿ, ಗೊತ್ತಾಯ್ತಾ? ಹಿಂಗೆ ಕಲಸಿದ್ದು ಆದಮೇಲೆ ನಾವು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ 1 ಗಂಟೆ ಬಿಡಬೇಕು. ಕನಿಷ್ಠ 1 ಗಂಟೆ ಬಿಟ್ವಿ ಅಂತಂದರೆ ಹೋಳಿಗೆಗಳು ಚೆನ್ನಾಗಿ ಬರುತ್ತೆ. ನೆಂದ್ಕೋಬೇಕಲ್ಲ ಅದು. 1 ಗಂಟೆ ಬಿಡಬೇಕು. ಈಗ ಅಷ್ಟೊತ್ತಿಗಾಲೇ ಈಗ ಹೆಂಗೂ ಹೋಳಿಗೆ ತಟ್ಟಕ್ಕೆ ಬೇಕಲ್ಲ, ಇದು ಪಾರ್ಚ್ಮೆಂಟ್ ಪೇಪರ್ ಅಂತೀವಿ, ಇಲ್ಲ ಬಟರ್ ಪೇಪರ್ ಅಂತೀವಲ್ಲ, ಅದನ್ನ ನಾನು ನೋಡ್ರಲ್ಲ ಒಂದು 2 ವರ್ಷದ ಕೆಳಗೆ ತರಿಸಿದ್ದೆ, ಒಂದು 55 ರೂಪಾಯಿ ಕೊಟ್ಟು. ಇನ್ನೂ ಅದು ಬಳಸ್ತಾ ಇದ್ದೀನಿ. ಅಂದರೆ ನೀವು ಒಂದ್ಸತಿ ತರಿಸಿದ್ರಿ ಅಂತಂದರೆ ಇದರಲ್ಲೇ ಒಂದು 20-30 ಹೋಳಿಗೆ ಮಾಡ್ಕೊಬೋದು, ಏನೂ ಆಗೋದಿಲ್ಲ. ಒಂದು ಸಣ್ಣ ಶೀಟಲ್ಲೇ ಇರುತ್ತೆ. ಒಂದು ಅದೆಷ್ಟು 15 ಮೀಟ್ರ್ 20 ಮೀಟ್ರ್ ಉದ್ದ ಏನೋ ಇರುತ್ತೆ ಅದು. ನೀವು ವರ್ಷಾನುಗಟ್ಟಲೆ ಬಳಸ್ಬೋದು. ಇದನ್ನ ಒಂದು ತಟ್ಟೆದಾಗ ಹಾಕಿ ಒಂದು ಪೆನ್ನಾಗಿ ಹಿಂಗೇನೆ ಅದು ಗುರುತು ಮಾಡ್ಕೊಂಡು ಕಟ್ ಮಾಡಿದ್ದೀನಿ. ಹಂಗೆ ಇನ್ನೊಂದು ಕವರ್ ಚೀಲ ತಗೊಂಡಿದ್ದೀನಿ. ಅದನ್ನ ಹಿಂಗೆ ಕಟ್ ಮಾಡಿಬಿಟ್ಟು ಅದನ್ನ ತಟ್ಟೆದಾಗ ಹಾಕಿ ಆ ಒಂದೇ ಅಳತೆಗೆ ಒಂಚೂರು ದುಂಡಗಿತ್ತು ಅಂತಂದರೆ ದುಂಡಿಗೆ ಚೆನ್ನಾಗಿ ಹೋಳಿಗೆಗಳು ಚೆನ್ನಾಗಿರ್ತವೆ, ಚೆನ್ನಾಗಿ ಮಾಡ್ಬೋದು ಅಂತ. ಅವು ದುಂಡಿಗೆ ಮಾಡ್ಕೊಳಕ್ಕೆ ಒಂದೇನೋ ಒಂದು ಇದು ಸಿಕ್ಕಂಗೆ, ರಫ್ ಕ್ಯಾಲ್ಕುಲೇಷನ್ ಅಂತೀವಲ್ಲ, ಆ ಥರ ಸಿಕ್ಕಂಗೆ ಆಗುತ್ತೆ ದುಂಡು ಕಟ್ ಮಾಡ್ಕೊಂಡ್ವಿ ಅಂತಂದರೆ. ಈಗ ಹಿಂಗೇನೆ ಕತ್ತರಿಸಿ ಇಟ್ಕೊಳ್ರಿ ಆ ಕಡೆಗೆ. ಈ ಥರ ಕೆಳಗಿಂದೊಂದು ಮೇಲಿಂದೊಂದು. ಇವಾಗ ನೋಡಿರಿ 1 ಗಂಟೆ ಮೇಲಾಗಿತ್ತೆ. ಎಂಥ ಚೆನ್ನಾಗಿ ನೆಂದ್ಕೊಂಡೈತೆ ಕಣಕ ಅಂತೇಳಿ. ಈಗ ಹಿಂಗೆ ನೆಂದ್ಕೊಂಡ್ಮೇಲೆ ಇನ್ನೊಂದು ಸತಿ ಹಿಂಗೆ ಹಗುರವಾಗಿ ಕಲಿಸ್ಬೇಕು ನೋಡಿರಿ. ಮತ್ತೇನು ಜಾಸ್ತಿ ಕಲಿಸ್ತಿಲ್ಲ ನಾನು. ಮತ್ತೆ ಹಂಗೆ ಮುಂಬೆರಳಲ್ಲಿ ಹಿಂಗೆ
ಬಹಳ ಹಗುರವಾಗಿ ಕಲಿಸ್ತಾ ಇದ್ದೀನಿ ಹಿಂಗೆ. ಸಾಕಿಷ್ಟೇ, ನಾನು ಮತ್ತೇನು ಜಾಸ್ತಿ ಕಲ್ಸಕ್ಕೆ ಹೋಗಲ್ಲ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಅಷ್ಟೇ. ಇಷ್ಟೇ ಎಣ್ಣೆ. ನಾನು ನೋಡಿ ಏನು ತೋರಿಸಿದ್ದೀನಿ ಇಷ್ಟೇ ಎಣ್ಣೆ ಹಾಕಿರೋದು ಇದಕ್ಕೆ. ಮತ್ತು ಇದ್ರ ಮೇಲೆ ಏನೂ ಎಣ್ಣೆ ಹಾಕಿಲ್ಲ ನಾನು. ಇವಾಗ ಹೆಂಗೂ ಅದು ಮುಚ್ತಿರ್ಬೇಕು, ಅದು ಮುಚ್ಚಿ ಇಟ್ಟಿರ್ಬೇಕು ಅದನ್ನ ಕಣಕನ. ಇಲ್ಲ ಅಂತಂದರೆ ಒಂಥರ ಮೇಲಿಂದೆಲ್ಲ ಒಣಗಿ ಸೆಟ್ಕೊಂಡು ಹೋಗ್ಬಿಡುತ್ತೆ, ಚಕ್ಕಳೆದ್ದು ಬಿಡುತ್ತೆ. ಹಾಗಾಗಿ ಈಗ ಈ ಬಟರ್ ಪೇಪರ್ಗೆ ಎಣ್ಣೆಯನ್ನು ಸವರಿ, ಹಾಗೆ ಮೇಲಿಂದ ಒಂದು ಕವರ್ ತೊಗೊಂಡಿದ್ವಲ್ಲ ಆ ಕವರ್ನು ಕೂಡ ಅದಕ್ಕೊಂಚೂರು ಎಣ್ಣೆ ಸವರಿ ಇಟ್ಕೋಬೇಕು ಪಕ್ಕಕ್ಕೆ. ಇವಾಗ ನೀವು ನೋಡ್ರಿ ಹೋಳಿಗೆನ ಯಾವ ಸೈಜಿಗೆ ಮಾಡ್ತಿದ್ದೀರ ಅದು ನಿಮ್ಮ ಇಚ್ಛೆ. ನಾನು ಸ್ವಲ್ಪ ದೊಡ್ಡದು ಬೇಕೋ ಚಿಕ್ಕದು ಬೇಕೋ ಅದು ನಿಮ್ಮ ಇಚ್ಛೆ. ನಾನು ಚೂರು ದೊಡ್ಡವೇ ಮಾಡ್ಕೊತೀನಿ. ಮೊದಲೇ ಉಂಡೆ ಮಾಡಿ ಇಟ್ಕೊಬಿಟ್ರಿ ಹಿಂಗೆ. ಹೂರಣನ ಉಂಡೆ ಮಾಡಿ ಇಟ್ಕೊಳ್ರಿ. ಆಮೇಲಿಂದ ಕಣಕ ತಗೊಂಡು ಹಂಗೆ ಇದು ಮಾಡ್ಕೊಬೋದು. ಕಣಕ ನೋಡಿರಿ ಯಾವತ್ತಾಗಲಿ ಹೋಳಿಗೆಗೆ ಹೂರಣ ಜಾಸ್ತಿ ಇರಬೇಕು, ಕಣಕ ಕಡಿಮೆ ಇರಬೇಕು. ಆವಾಗ ಹೋಳಿಗೆ ರುಚಿ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಬರೀ ಇಟ್ಟಿಟ್ಟು ಅಂತ ಅನಿಸ್ಬಿಡುತ್ತೆ. ಆಮೇಲೆ ಹೊರ್ಗುಗಳಗವೆ ಒಂಥರ ಅಡಿಕೆ ಒಣಕ್ಕೆ ತಾಟ್ಬಲ್ಲದಂಗೆ ಆಗ್ಬಿಡ್ತಾವೆ ಹೊರಗು. ಹಂಗಾಗಿ ಆದಷ್ಟು ಕಣಕ ಕಡಿಮೆ ತಗೊಂಡು ಹೂರಣ ಜಾಸ್ತಿ ತೊಗೋಬೇಕು. ಆಮೇಲೆ ನಿಮಗೆಲ್ಲ ಮುಚ್ಚಬೇಕು. ನೀವು ಈ ಒಂದು ಹದಕ್ಕೆ ಕಣಕ ಕಲಿಸ್ಕೊಂಡ್ರಿ ಅಂತಂದರೆ ಅದನ್ನ ಅಂಟಚ್ಚೋದು ನಿಮ್ಗೆ ಭಾಳ ಕಷ್ಟನೇ ಆಗೋದಿಲ್ಲ. ಹಿಂಗೆ ಮೇಲೆ ಹಿಂಗೆ ಆಗ್ತಿದ್ದಂಕಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಅದನ್ನ ಉಲ್ಟಾ ದಬ್ಬಾಕಿ ಇವಾಗ ಏನು ಮಾಡಬೇಕಪ್ಪ ಅಂದರೆ ಈಗ ಒಂದು ಕವರ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇನ್ನೊಂದು, ಈ ಕವರ್ನ ಚೆನ್ನಾಗಿ ಹಿಂಗೆ ಅದ್ರ ಮೇಲೆ ಹಾಕ್ಬಿಟ್ಟು ಹಿಂಗೆ ನೊರ್ಕಂತ ಬರಬೇಕು, ಹಿಂಗೆ ನೊರಿಬೇಕು. ಅವನ್ನ ಎರಡನ್ನೂ ಹಿಂಗೆ ಬೆಳ್ಳಗೆ ಇಟ್ಕೊಳ್ರಿ. ಒಂದು ಜಾರಕ್ಕೆ ಮೇಲೆ ಎಣ್ಣೆ ಹಚ್ಚಿರ್ತೀವಲ್ಲ ಹಂಗಾಗಿ ಎರಡನ್ನೂ ಹಿಂಗೆ ಬೀಗೆ ಮೇಲೆ ಇಟ್ಕೊಂಡು ಹಿಂಗೆ ಸುತ್ತಲೂ ಹಿಂಗೆ ಎಲ್ಲೆಲ್ಲಿ ದಪ್ಪ ಐತೆ ಎಲ್ಲ ಹಿಂಗೆ ನೋಡ್ಕೊಬರ್ರಿ. ಭಾಳ ಒತ್ತದೇನು ಬೇಡ ಅದು, ಯಾಕಂದರೆ ಹೂರಣನೂ ಒಳ್ಳೆ ಹದಕ್ಕಿರುತ್ತೆ, ಕಣಕನೂ ಒಳ್ಳೆ ಹದಕ್ಕಿರುತ್ತಲ್ಲ ಮೃದುವಾಗಿ. ಹಿಂಗೆ ನೊರ್ದಂಗೆ ಎಷ್ಟು ತೆಳ್ಳಗೆ ಬೇಕಾದ್ರೂ ನೀವು ನೊರಿಬೋದು, ಅಷ್ಟು ತೆಳ್ಳಗೆ ಬರ್ತವೆ ಇವು. ಹಿಂಗೆ ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಹೂರಣ ಅರ್ಗಿಗೆಲ್ಲ ಚೆನ್ನಾಗಿ ಹೋಗುತ್ತೆ. ಆವಾಗ ಬರೀ ಇಟ್ಟಿಟ್ಟಂತ ಎಲ್ಲೂ ಅನಿಸಲ್ಲ. ಹೂರಣ ಎಲ್ಲ ಕಡೆಗೂ ಇರ್ತಾವಲ್ಲ, ಹೋಳಿಗೆ ಚೆನ್ನಾಗಿ ಬರ್ತವೆ. ಹಾಗಾಗಿ ನೋಡಿರಿ ಈ ಥರ ಎಲ್ಲ ಹಿಂಗೆ ನೋಡ್ಕೊಬರ್ರಿ, ಹಿಂಗೆ ಎಳೀರಿ. ಹಿಂಗೆ ನೀವೇನಾದರೂ ಸ್ವಲ್ಪ ಹೂರಣ ಗಟ್ಟಿಯಾಗಿತ್ತು ಅಂತ ಏನಾಗುತ್ತಪ್ಪ ಅಂದರೆ ಹಿಂಗೆ ಒಂಚೂರು ಹಿಂಗೆ ನೊರಿಯೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಹಂಗಾಗಿ ಈ ಒಂದು ಹದಕ್ಕೆ ನೀವು ಹೂರಣ ಮತ್ತು ಕಣಕ ಮಾಡ್ಕೋಬೇಕಾಗತ್ತೆ. ಆಮೇಲೆ ಹಂಚು ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ಚೆನ್ನಾಗಿ ಅಂತಂದರೆ ಫುಲ್ ಬೆಂಕಿ ಹಂಗಲ್ಲ, ಸ್ವಲ್ಪ ಕಾದಿರಬೇಕು. ಹಿಂಗೆ ಅದ್ರ ಮೇಲೆ ಹಿಂಗೆ ಕೈ ಇಟ್ವಿ ಅಂತಂದರೆ ಬಿಸಿ ತಾಕ್ಬೇಕು ಸ್ವಲ್ಪ ಕೈಗೆ. ಆಮೇಲಿಂದ ಮೇಲಿಂದ ನೋಡ್ರಿ ಅದೇನು ಹಸಿ ಹಸಿ ಐತೆ ಅದು ಪೂರ್ತಿ ಬೆಂದಿದ್ದಾದ್ಮೇಲೆ ನಾವು ತಿರುವಾಕ್ಬೇಕು. ಸುಚ್ಕೆ ಮಾತ್ರ ಯಾವತ್ತಾಗಲೂ ನೀವು ಉಲ್ಟಾ ಇಟ್ಕೋಬೇಕು. ಈ ಸುಚ್ಕಿದ ಬಾಯಿ ಇತ್ತಲ್ಲ, ಈ ಕಡೆಗೆ ಮಾಡ್ಕೊಂಡು ತಿರುವಾಕಕ್ಕೆ ಹೋದ್ರೆ ಏನಾಗುತ್ತಪ್ಪ ಅಂದರೆ ಹೋಳಿಗೆ ಕಿತ್ತೋಗ್ತವೆ. ಹಾಗಾಗಿ ನೀವು ಸುಚ್ಕೆನ ಹಿಂಗೆ ಉಲ್ಟಾ ಹಿಡ್ಕೊಂಡು ಈ ಕಡೆಯಿಂದನೇ ತಿರುಗ್ಬೇಕು. ನೀವು ನೋಡಿರಿ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಹಿಂಗೆ ತಿರುವಾಕ್ಬೇಕು ಹಿಂಗೆ. ಆವಾಗ ಹೋಳಿಗೆಗಳು ಅರಿಯಲ್ಲ. ನಾವೇನಾದ್ರು ಈ ಕಡೆಗೆ ಮಾಮೂಲಿ ಹಿಂಗೆ ರೊಟ್ಟಿ ಚಪಾತಿ ತಿರುವಾಕಕ್ಕೆ ಹಿಡ್ಕೊಂತೀವಲ್ಲ, ಹಿಂಗೆ ಹಿಡ್ಕೊಂಡ್ವಿ ಅಂತಂದರೆ ಹೋಳಿಗೆಗಳು ಕಿತ್ತೋಗ್ತವೆ, ತಿರುವಾಕಕ್ಕೆ ಸರಿ ಆಗಲ್ಲ ಅವು. ಹಂಗಾಗಿ ಈ ಥರ ಒಂದು ಸತಿ ನೀವು ಹಿಂಗೆ ಮಾಡಿದ್ದು ಮಾಡಿ ನೋಡಿ ಎಂಥ ಚೆನ್ನಾಗಿ ಉಪ್ತಿದ್ದಾವೆ, ಚೆನ್ನಾಗಿ ನೆಂದ್ಕೊಂಡೈತೆ ಕಣಕ, ಭಾಳ ಚೆನ್ನಾಗಿ ಬರ್ತಾವಪ್ಪ ಹೋಳಿಗೆಗಳು. ಹಿಂಗೆ ಮಾಡ್ಕೊಂಡು ನೋಡಿರಿ, ನಿಮಗೂ ಚೆನ್ನಾಗತ್ತೆ. ಏನಪ್ಪ ಅಂತಂದರೆ ನೀವು ಹೂರಣನ ನುಣ್ಣು ರುಬ್ಕೋಬೇಕು. ಯಾಕಂದರೆ ಕಷ್ಟ ಆಗುತ್ತೆ ಒಂಥರ. ಈ ಮಿಕ್ಸಿ ಜಾರ್ನ ರುಬ್ಬಬೇಕು ಅಂದರೆ ಬಲು ಕಷ್ಟ, ಹಿಂಸೆ ಒಂಥರ ಅದು. ನುಣ್ಣು ರುಬ್ಬಲ್ಲ, ಹಂಗೆ ಮ್ಯಾಲೆ ಸಣ್ಣ ಹುಡುಗರು ಅಡ್ರದಂಗೆ ಅಡ್ರ ಬಿಡ್ತಾವೆ ಹಂಗೆ ಮ್ಯಾಕೆ ಬೇಳೆ ಅನ್ನೋವು. ಹಂಗಾಗಿ ಅದಕ್ಕೂ ಏನು ಮಾಡಬೇಕು ಅಂತೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಹಳೆ ವಿಡಿಯೋದಲ್ಲಿ. ಆ ಥರ ಬಂದರೆ ಹೆಂಗೆ ಮಾಡಬೇಕು, ಹೆಂಗೆ ನುಣ್ಣು ರುಬ್ಕೋಬೇಕು ಅಂತೇಳಿ. ಅದನ್ನು ಬೇಕಾದ್ರೆ ನೋಡಿರಿ, ಟಚ್ ಇರ್ತೀನಿ ಲಿಂಕ್ನ. ನಿಮ್ಗೆ ಹಿಂಗೆ ಕವರ್ ಹಾಕಿ ನೊರಿಯೋದು ಕಷ್ಟ ಆಗುತ್ತೆ ಅನ್ನೋಂಥವ್ರು ನೋಡ್ರಿ, ಈಗ ಹಿಂಗೆ ಕೈಯಲ್ಲೂ ತಟ್ಕೋಬೋದು. ಹಿಂಗೆ ನೋಡಿರಿ, ನಾನು ಬರೀ ಕೈಯಲ್ಲೇ ತಟ್ತಾಯಿದ್ದೀನಿ. ಹಿಂಗೆ ಆರಾಮಾಗಿ ಕೈಯೇ ತಟ್ಟೋದು ಅಷ್ಟೇ ಸಲೀಸಾಗಿ ಬರುತ್ತೆ. ಒಂಚೂರು ಕಷ್ಟ ಅನಿಸಲ್ಲ, ಒಂಚೂರು ಕಿತ್ತೋಗಲ್ಲ, ಅಂಥ ಚೆನ್ನಾಗಿ ಬರ್ತವೆ. ಅಂತಂದರೆ ಹೋಳಿಗೆ ಮಾಡೋಕ್ಕೆ ಒಂಥರ ಹೋಗಿ ಸುಮ್ಮನೆ ಹೋಳಿಗೆ ಮಾಡೋಕ್ಕೆ ತಿನ್ನನೆ ಅಂತ ಅನಿಸುತ್ತೆ. ನೀವೆಲ್ಲ ನಾನು ಏನೇನು ಹೇಳಿದ್ದೀನಿ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿದ್ರಿ ಅಂತಂದರೆ ಅಷ್ಟೇ ಖುಷಿಯಾಗುತ್ತೆ. ಹೋಳಿಗೆ ಮಾಡೋದೇ ಒಂದು ಖುಷಿಯಾಗುತ್ತೆ. ಎಷ್ಟೊತ್ತಿಗೆ ಹಬ್ಬಗಳು ಬರ್ತಾವೋ ಅಂತ ನೀವೇ ಕಾದ್ಕೊಂಡು ಕುಂತಿರ್ತೀರ. ಯಾವಾಗನ ತೀರಾ ಅಪರೂಪಕ್ಕೆ ಬಿಡದಿಂದಾಗೆ ನಿಮಗೆ ಟೈಮ್ ಇತ್ತು ಅಂತಂದರೆ ಈ ಥರ ಒಂದು ಸತಿ ಮಾಡ್ಕೊಂಡು ನೋಡಿರಿ. ಆಯಿತಾ? ನೋಡಿರಿ ಹಿಂಗೆ ಎಷ್ಟು ತೆಳ್ಳು ಬೇಕಾದ್ರೂ ತಟ್ಕೊಬೋದು. ಕೈಯಾಗೆ ತಟ್ಟಿದ್ರೂ ಹಂಗೆ ತಟ್ಬೋದು, ಮೇಲೊಂದು ಕವರ್ ಚೀಲ ಹಾಕ್ಕೊಂಡು ನೊರಿದ್ರೂ ಹಂಗೂ ನೊರಿಬೋದು, ಚೆನ್ನಾಗಿರ್ತಾವಪ್ಪ. ಆಮೇಲೆ ನೀವು ಹೊಸಬ್ರಾಗಿದ್ದರೆ ಆದಷ್ಟು ನಾನ್ ಸ್ಟಿಕ್ ಹಂಚಿನಾಗೆ ಸುಡ್ರಿ. ಈ ಕಬ್ಬಿಣದ ಹಂಚವಾದರೆ ನಿಮಗೆ ಬಿಸಿ ಗೊತ್ತಾಗಲ್ಲ, ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಹಂಗಾಗಿ ಹೊಸಬ್ರಾಗಿದ್ದರೆ ಚೆನ್ನಾಗಿರೋ ನಾನ್ ಸ್ಟಿಕ್ ಹಂಚು ತಗೊಂಡು ಚೆನ್ನಾಗಿ ಬೇಯಿಸಿರಿ ಅಷ್ಟೇ. ಆಮೇಲೆ ಇನ್ನೇನಪ್ಪ ಅಂತಂದ್ರೆ ಇನ್ನೇನು ಹೇಳೋದು ಮರ್ತನ, ಇನ್ನೇನು ಇಲ್ಲ. ಅಷ್ಟೇ. ಒಟ್ಟು ಹೋಳಿಗೆಗಳು ಸುತ್ತಲೂ ಚೆನ್ನಾಗಿ ಬೇಯಿಸ್ಬೇಕು. ಯಾಕಂದರೆ ಉರಿ ಎಲ್ಲ ಕಡೆಗೂ ಬೀಳಲ್ಲ, ಹೊರಗನೆ ಒಂಥರ ಹಂಗೆ ಸುಟ್ಕೊಂಡ್ಬಿಡ್ತವೆ, ಸುಟ್ರ್ಕೊಂಡು ಹೋಗ್ಬಿಡ್ತವೆ. ಹಂಗಾಗಿ ಎಲ್ಲ ಕಡೆಗೂ ಹಿಂಗೆ ಹಂಚನ್ನ ಜರುಗಿಸಿ ಚೆನ್ನಾಗಿ ಸುಡಬೇಕಾಗತ್ತೆ. ಹಿಂಗೆ ಸುಟ್ರಿ ಅಂತಂದರೆ ಚೆನ್ನಾಗಿರುತ್ತೆ ಅಷ್ಟೇ. ಆಮೇಲೆ ಇನ್ನೂ ಡೀಟೇಲಾಗಿ ಹೂರಣ ಹೆಂಗೆ ಮಾಡೋದು, ಕಣಕ ಹೆಂಗೆ ಕಲಿಸ್ಕೊಳೋದು ಅಂತೇಳಿ ಇನ್ನೊಂದು ವೀಡಿಯೋ ಐತೆ. ಅದರ ಲಿಂಕ್ನ ಈ ವಿಡಿಯೋ ಕೆಳಗಡೆ ಅಂಟಿರ್ತೀನಿ. ನೀವು ಯಾವಾಗನ ಪುರ್ಸೊತ್ತಿದ್ದಾಗ ಬೇಕಾದ್ರೆ ನೋಡಬಹುದು.
ಅಷ್ಟೇ ಮತ್ತಿನ್ನೇನೂ ಇಲ್ಲ. ಇಷ್ಟು ಮಾಡಿದ್ರಿ ಅಂತಂದರೆ ರುಚಿ ರುಚಿಯಾದ ಒಬ್ಬಟ್ಟು ಅಥವಾ ಹೋಳಿಗೆ ರೆಡಿ ಆದವು ಅಂತನೇ ಅರ್ಥ. ನಮ್ಮ ಕಡೆ ಸಾಮಾನ್ಯ ಯುಗಾದಿ ಕರಿಗಡುಬು ಮಾಡ್ತಾರೆ. ನಮ್ಮ ಕಡೆ ತೊಟ್ಟೋಳಿಗೆನ ಮಾಡಲ್ಲ. ಅಂದ್ರೆ ನಮ್ಮ ಕಡೆ ಇಂಥ ಹೋಳಿಗೆಗೆ ತೊಟ್ಟೋಳಿಗೆ ಅಂತ ಕರಿತೀವಿ. ತೊಟ್ಟೋಳಿಗೆ ಮಾಡೋದು ಭಾಳ ಕಡಿಮೆ ನಮ್ಮ ಕಡೆ. ಎಲ್ಲ ಹಬ್ಬಕ್ಕೂನು ಕರಿಗಡುಬೇ ಜಾಸ್ತಿ. ಕರಿಗಡುಬು, ಕಾಯಲ್ಲು ಅಂತಂದರೆ ಭಾರಿ ಫೇಮಸ್ ನಮ್ಮ ಕಡೆ. ಹ್ಮ್. ಸರಿ ಆಯ್ತಪ್ಪ. ಎಲ್ಲರಿಗೂನು ಇನ್ನೊಂದು ಸತಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ನೀವು ಯಾವಾಗಾದ್ರೂ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ಕಮೆಂಟ್ನಲ್ಲಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.